ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ನಾನ್ಯಾರು ಸರ್ಪಲಾಂಛನ ಸಪ್ತ ಎಳೆಗಳಲ್ಲಿ ಸೆಣಸಾಡಿ ದಿಕ್ಕಿಯನ್ನೇ ಧಿಕ್ಕರಿಸಿ ವಾರ್ಕರುವ ಬಿರುಗಾಳಿಗೆ ಬೆಚ್ಚದೆ ದೊರೆಯನ್ನು ನಡಗಿಸಿದ ಪ್ರಚಂಡ ಗಂಡುಗಲೆಯಾಗಿ ಕನ್ನಿಕಾರತ್ನ ಸೋಪಾನಗಳೆಂದೊಳಗೂಡಿ ಕಂಗಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಕಾರ ಮಾತಂದಲೇ ದೇವವನವನ ಮೆಟ್ಟಿನಿಂದ ಮಹಾದೀಶ್ವರ ಕುರುಚಕ್ರೇಶ್ವರ ಪ್ರಚಂಡ ಕೌರವ ನಿಟ್ಟಿಸಿರುಬಿಟ್ಟು ದಿಟ್ಟದನೆ ನೋಡುವ ಭಾರ್ಗ ವಿಜಯ್ ಕುರುಪಿತಾಮಹ ನನ್ನ ಪ್ರಣಾಮ. ಕೀರ್ತಿಸಿದ್ದಿರಸ್ತು ಕುಮಾರ. ಕುರು ಪಾಂಡವರಿಗೆ ಸಪ್ತ ಹೆಜ್ಜೆಯನ್ನು ಕಲಿಸಿ ಕುರುವಂಶವನ್ನ ಉನ್ನತ ಶಿಖರಕ್ಕೆ ಏರಿಸಿದ ಗುರುದೇವತಮ ನಮೋ ನಮಃ. ಜಯಶೀಲನಾದ ಕುಮಾರ. ಗೋಮಾತೆಗೆ ಶೀರ ಗೋಪಾಲಿಗೆ ಅತಿಶಾರ ಭಕ್ತ ಶಿರೋಮಣಿ ವಿದುರ ಕುಶಲವೇ ಬಂಡ ಭೀಮನ ರುಂಡ ಮುಂಡವನ ಚಂಡಾಡಿ ಗುಂಡಿಗೆ ರಕ್ತಪಾಲವಳನು ಸದಾ ಸಿದ್ಧನಾಗಿರುವನು ಅನುಜ ದುಶ್ಯೋಧನ. ಯೋಧನ ವಿರುದ್ಧ ಯೋಧರ ಹಾಳುಗಳನ್ನೇ ಸತ್ತನ್ನಡಗಿಸಬಲ್ಲ ಏ ನಮ್ಮ ಸಿಂಧೂ ರಾಜ ಕುಮಾರ ಸ್ವಾಮಿಯನ್ನೇ ಮೆಚ್ಚಿಸಿ ಕಾಳದಾಸಂ ಪಡೆದ ಎನ್ನ ಆತ್ಮೀಯ ರಾಧೆಯ ನನ್ನ ರಾಜಕಾರಣಕ್ಕೆ ತಕ್ಕ ಸಲಹೆಯನ್ನೇ ನೀಡಿ ನನ್ನ ಕಾರ್ಯವನ್ನೇ ದಿಗ್ವಿಜಯಗೊಳಿಸುತ್ತಿರುವ ಏ ನನ್ನ ಮಾವ ಸಕುರೆ ಹೆಣ್ಣು ಇವರನ್ನೆಲ್ಲ ಪಡೆದ ನಾನೇ ಧನ್ಯ. ಲಾಂಛನನ ಮೆರಗು ಸ್ವರ್ಗಾಸನಗಂ ಸರಿವೋಲುವಂತಿದೆ ಮಾವ ಹುಡುಗ ಲಾಂಛನನ ಮೆರಗು ಸ್ವರ್ಗಾಸನಗಂ ಸರಿವೋಲುವಂತಿದೆ ಗುರುಗುಂಬನಿಯ ಕಾಂತ ಸರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗಂ ದುರುದೋಧರ ನಿಪುಣ ನಿಜರೇ ಧನಿಗಂ ದೋನಗೈದ ಕರ್ಣ ಸಹೋದರ ದುಶೋಸನಾಧಿಗಳಿಗಳು ಎಡಗಿರರೆ ಎನಗೆ ಶುರು ಸಿಂಧೂದನಯ ಗುರು
ಅಖಂಡ ಭುಜವಾದ ಪರಾಕ್ರಮಿಯಾಗಿ ಸತ್ಯ ಸಾಮಂತ ಧೀಮಂತನಾಗಿ ರಾಜಿಸುವ ಈ ಗುರುಕುಲ ಸಾರ್ವಭೌಮನಿಗೆ ಆ ಪಾಂಡವರು ಸರಿಸಾಟಿ, ಆ ಏಳಿಗಳ ಪಾಂಡವರು ಸರಿಸಾಟಿಯೇ ಸಾಟಿಗಿರುವರಗಿ ನನಗೆ ಸರಿಸಾಟಿಗಿರುವರಗೆ ಸಾಟಿಗಿರುವರಗಿ ನನಗೆ ಸರಿಸಾಟಿಗಿರುವರಗೆ ಗುರುಕುಲಕ್ಕೆ ಮೋಸನದೇ ಛಲವ ಬಿಡದೆ ಸೌರ್ಯದಿಯ ಕೈಗದೊರೆಯ ಗುರುಕುಲಕ್ಕೆ ಮೋಸನದೇ ಛಲವ ಬಿಡದೆ ಸೌರ್ಯದಿಯೇ ಕೈಗದೊರೆಯ ನೆಸಿಮೋಳು ಸಾಟಿಗಿರುವರಗೆ ನನಗೆ ಸರಿಸಾಟಿಗಿರುವರಗೆ ಭೀಷ್ಮಂ ಗುರುದ್ರೋಣಾದಿಗಳು ಸೌರ್ಯದಿ ರಣಗಳು ರೇಪುಗಳ ವಾದಿಸರ ಬೀಳಬಾರ ಭೀಷ್ಮಂ ಗುರುದ್ರೋಣಾದಿಗಳು ಸೌರ್ಯದಿ ರಣಗಳು ರೇಪುಗಳ ವಾದಿಸರ ಬೀಳಬಾರ ಮಾವಸಗುಣಿ ತಲೆಯ ನೀಡದಿರುವುದೇ ನಿನ್ನ ಕರ್ಣ ಶತ್ರುಗಳನ್ನು ಬಿಡುವುದೇ ಮಾವಸಗುಣಿ ತಲೆಯ ನೀಡದಿರುವುದೇ ನಿನ್ನ ಕರ್ಣ ಶತ್ರುಗಳನ್ನು ಬಿಡುವುದೇ ಅನುಜರು ಸೋತನ ಅವನನ್ನು ಪರಿಸದಿರುವುದೇ ಅನುಜರು ಈಗಿರುವಲ್ಲಿ ಸಾಟಿಗಿರುವರೆಗೆ ನನಗೆ ಸರಿಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿಸಾಟಿಗಿರುವರೆಗೆ ಗುರುಕುಲಕ್ಕೆ ಮಾನವೇ ಛಲವ ಬಿಡದೆ ಸೌರ್ಯದಿಯೇ ಕೈತದೊರೆಗೆ ಗುರುಕುಲಕ್ಕೆ ಮಾನವೇ ಛಲವ ಬಿಡದೆ ಸೌರ್ಯದಿಯೇ ಕೈತದೊರೆಗೆ ಸಾಟಿಗಿರುವರೆಗೆ ನನಗೆ ಸರಿಸಾಟಿಗಿರುವರೆಗೆ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾಲೆಗಳನ್ನೇ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅಳಲಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಹದ್ದ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ? ಅರಣ್ಯದಲ್ಲಿ ಅಳೆದಾಡುತ್ತಿರುವ ಹಟ್ಟಾಸ ಎಷ್ಟರ ಮಟ್ಟಿಗೆ ಎಂಬುದನ್ನು ತಾತ ದುರ್ಯೋಧನ, ನಿನ್ನ ಸಹೋದರರಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಹೋರಾಟವು ಸಿದ್ಧವಲ್ಲವೇ ಕುಮಾರ? ಏನು ತಾತ ಹೋರಾಟವೇ? ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿಯಲ್ಲಿ 11 ಅಕ್ಷಿ ಸೈನ್ಯದ ಸ್ಥಳವಿರುವುದು. ಆದರೆ ಇದಕ್ಕೆ ಸಿಕ್ಕಿದವರು ಮುದಿಸಿದ ಹೋನೆ ಕಾಲಿಗೆ ಸಿಕ್ಕಿದ ಬಾಳೆನಂತೆ ನೊಚ್ಚುಗುಚ್ಚಾಗಿದ್ದಾರೆ. ಸಹೋದರ ದುಶ್ಯೋಧನ, ಪಾಂಡವರ ಯಜ್ಞೋಪದೇಶವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ಏನು ಅಣ್ಣ ಹೀಗೆ ಹೇಳುತ್ತಿರುವೆಯಲ್ಲ? ನಮ್ಮ ಅಂಗನಾದ ಪತಿಯಾದ ವೀರ ಕರುಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ, ದ್ರೋಣ ಇವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಪುರುಷೋತ್ತಮರು ಬರ್ತಿರೋರು ಯಾರು? ಪುರುಷೋತ್ತಮ, ರಾಜಾದಿರಾಜ, ರಾಜಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಕೃಷ್ಣನು ಪುರುಷೋತ್ತಮನೇ. ಮೋಸಗಾರ, ವಂಚಕ ಅವನು ಪುಚ್ಛನೆ. ನೇರವಾಗಿ ನನ್ನ ಹರಮನೆಗೆ ಬಾರೆ. ಅವನ ಹುಟ್ಟುಗನುಸಾರವಾಗಿ ಈ ಓರ್ವ ದಾಸಿ ಪುತ್ರ ಮನೆಗೆ ಹೋದನಂತೆ. ಛ ಎಷ್ಟೊಂದು ಹವವೇಳನ. ದುರ್ಯೋಧನ ಪರಮಾತ್ಮನಾದ ಶ್ರೀಕೃಷ್ಣ ಪರಮಾತ್ಮನು ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿ ಸಂಧಿಗಾಗಿ ಬರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡು ಚಕ್ರವರ್ತಿ. ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕೆಂಬ ವಿಚಾರವನ್ನು ನಾನು
ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯನ್ನು ಮುಚ್ಚು ವಿದುರ. ದುರ್ಯೋಧನ, ವಿದುರ, ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ಇಲ್ಲವೋ ವಿದುರ? ಒದರಿರಲೋ ವಿದುರ ಸರದತೆ, ದುಡಿಗೆ ಒದರಿರಲೋ ವಿದುರ ಸರದತೆ. ಒದರಿರಲೋ ವಿದುರ ಸರದತೆ, ದುಡಿಗೆ ಒದರಿರಲೋ ವಿದುರ ಸರದತೆ. ನೆಲದ ಸಭೆಯಲ್ಲಿ ನಿಂತು ಜರೆದು ಈ ಕೌರವನ ನೆಲದ ಸಭೆಯಲ್ಲಿ ನಿಂತು ಜರೆದು ಈ ಕೌರವ ನುಡಿದೆಯಾದರ ಕೆರೆದು ಕಲ್ಲೆಗೆ ಕಟ್ಟದರೆ. ನುಡಿದೆಯಾದರ ಕೆರೆ ಕಲ್ಲೆಗೆ ಕಟ್ಟದರೆ. ಒದರದಿರಲೋ ವಿದುರ ಸರಸದೆ, ನುಡಿಗೆ ಒದರದಿರಲೋ ವಿದುರ ಸರಸದೆ. ಎಲ್ಲವೋ ವಿದುರ, ಹಬ್ಬಲಿಯ ಮಗನೇನು ಪರದೇಸಿ, ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಹಬ್ಬಲಿಯ ಮಗನೇನು ಪರದೇಸಿ, ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಕಡುವೈಲಿ ಪಾಂಡವರ ಪರವಹಿಸಿ, ಜಲಧಂಕ ಮಲ್ಲ ಗುರುವರಿಗೆ ಧಿಕ್ಕರಿಸಿ. ಇದರ ಕಡುವೈಲಿ ಪಾಂಡವರ ಪರವಹಿಸಿ, ಜಲಧಂಕ ಮಲ್ಲ ಗುರುವರಿಗೆ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ, ಒದರದಿರಲೋ ವಿದುರ ಸರಸದೆ, ದುಡಿಗೆ ಬದಲಿರಲೋ ವಿದುರ ಸರಸದೆ. ನೆಲದ ಸಭೆಯಲ್ಲಿ ನಿಂತು ಜರೆದು ಕೌರವನ ವಿದುರ. ನೆಲದ ಸಭೆಯಲ್ಲಿ ನಿಂತು ಜರೆದು ಕೌರವನ ನುಡಿದೆಯಾದರ ಹಿರಿದು ಕಲ್ವೆಗಿ ಖಡ್ಗದಲ್ಲಿ. ನುಡಿದೆಯಾದರ ಹಿರಿದು ಕಲ್ವೆಗಿ ಖಡ್ಗದಲ್ಲಿ. ಒದರದಿರಲೋ ವಿದುರ ಸರಸದೆ, ಒದರದಿರಲೋ ವಿದುರ ಸರಸದೆ, ಒದರದಿರಲೋ ವಿದುರ ಸರಸದೆ. ವಿದುರ, ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದ ಮತ್ತಕ್ಕೆ ನಿನ್ನ ಗರ್ಭವು ಮಿತಿ ಮೀರಿತು. ಸಹೋದರ ದುಶ್ಯಾಸನ, ಈ ವಿದುರನನ್ನು ಈ ಸಭೆಯಿಂದ ಆಚೆಗೆರಡಿಸುವನಾಗು. ಎಲ್ಲವೋ ವಿದುರ, ಏ ನಂದೆಯೋ ಚೇ ಚೇ ಪಾಪೆ ವಿದುರ, ಏ ನಂದೆಯೋ ಏ ನಂದೆಯೋ ಚೇ ಚೇ ಪಾಪೆ ವಿದುರ, ಏ ನಂದೆಯೋ ವಿದುರ. ನೀತಿ ತಿಳಿಯದೆ ಮಾತನಾಡುವೆ, ಏತಕ್ಕೆ ನಮ್ಮಲ್ಲಿ ಪರಿ ಪರಿ ನೋಡುವೆ. ಗುರು ಗುರು, ಏ ನಂದೆಯೋ ಚೇ ಚೇ ಪಾಪೆ ವಿದುರ, ಏ ನಂದೆಯೋ ನೀತಿ ತಿಳಿಯದೆ ಮಾತನಾಡುವೆ, ಏತಕ್ಕೆ ನಮ್ಮಲ್ಲಿ ಪರಿ ಪರಿ ನೋಡುವೆ. ನೀತಿ ತಿಳಿಯದೆ ಮಾತನಾಡುವೆ, ಏತಕ್ಕೆ ನಮ್ಮಲ್ಲಿ ಪರಿ ಪರಿ ನೋಡುವೆ. ಕೊರುಳನ ನಿನ್ನ ಹೊಲ್ಲನು ಮುರಿವೆ, ಕೊರುಳನ ನಿನ್ನ ಹೊಲ್ಲನು ಮುರಿವೆ. ಏ ನಂದೆಯೋ ಚೇ ಚೇ ಪಾಪೆ ವಿದುರ, ಏ ನಂದೆಯೋ, ಏ ನಂದೆಯೋ, ಏ ನಂದೆಯೋ. ಏನವೋ ವಿದುರ, ನಮ್ಮ ಸಭೆಗೆ ಬಂದು ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೂ ಮಾತನಾಡುತ್ತಿರುವೆಯಾ? ಈ ಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ಈ ನನ್ನ ಗದದಾಂಡದಿಂದಲೇ ಅಪ್ಪಳಿಸಿಬಿಟ್ಟೇನು. ತೊಲಗೋ ಪಾಪಿ. ನನ್ನನ್ನೇ ಸಭೆ ಒಲೆಯ ಸಹೋದರ, ಆ ದೇಶವಿದು ಉದ್ದೇಶವಿದು, ಅಪಚಾರವಿದು ಸುವಿಚಾರವಿದು. ಆ ದೇಶವಿದು ಉದ್ದೇಶವಿದು, ಅಪಚಾರವಿದು ಸುವಿಚಾರವಿದು. ಭಕ್ತಿಯಿಂದಲೇ ಕೇಳುವೆ ನಾ
ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯವೇ ನಮಗೆ? ಹಿಂದೆ ದ್ರೌಪದ ಮಾತೆಯ ವಸ್ತ್ರಾಪರಣ ಕಾಲದಲ್ಲಿ ಅಂದು ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆಗ ತೊಡೆಯನ್ನು ಮುರಿದು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಸರ್ವೋತ್ತಮವಾದ ಧನಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು. ವಿದುರನನ್ನ ಪಚ್ಚಿ ಕೀಡು ಮಾಡಿ ಈ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಈತನು ಧನುರ್ಧಾರಿಯಾಗಿ ನಿಂತರೆ ನಿನ್ನನ್ನು ಜಯಿಸತಕ್ಕ ವೀರರಾರಿದ್ದರು ದುರ್ಯೋಧನ. ಕರ್ಣ, ನೀನು ಸುಮ್ಮನಿರು. ಉಮಾಶಂಕರನ ಕುಮಾರರಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರರಂ ಪುಳಕಗೊಳಿಸಿ ಕಾಲರಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನ ಯುದ್ಧದೋ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣತೊಟ್ಟ ನಿನಗೆ ಈ ಸಾಧುಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತೆರಬರವೆಸೆಯ ಕರ್ಣ 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 ಕರ್ಣ, ಈ ವಿದರ ದೊಡ್ಡ ಬೆದಕ್ಕೆ ನೀನು ಸಹಂಜೀವಯ. ಈ ವಿದರ ಎಂದಾದರೂ ಬಿಲ್ಲ ಹಿಡಿದು ಯುದ್ಧ ಮಾಡಿರುವುದನ್ನು ನೋಡಿದ್ಯಾ? ನೋಡುವುದಿಲ್ಲ, ನೋಡುವುದಿಲ್ಲ. ಬಿಡು ಕಣ್ಣ, ಹೋಗಲಿ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕಬಡ್ಡಿ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದಾದರೆ ಅಂತವರು ಕೂಡಲೇ ಈ ಸಭೆಯನ್ನೇ ಬಿಡಬೇಕಾಗುತ್ತದೆ. ಎಚ್ಚರ ಜೋಕೆ ಸಹೋದರ, ಅಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದೀನಲ್ಲ, ಸಿದ್ಧವಾಗಿರುವುದೇ? ಇದೋ ಸಿದ್ಧಪಡಿಸಿರುವನು ಅಗ್ರಜ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಹಿಂದೆ ನೋಡುತ್ತಾ ಕುಳಿತುಕೊಳ್ಳುವೆ. ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಕ್ಷೇತ್ರದ ಸೂತ್ರಧರನು ನಾನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಹರಿಸಿ ಹೇ ಧರ್ಮ ದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸಿ ಹೇ ಧರ್ಮ ದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸಿ ಹೇ ಧರ್ಮ ದೀಕ್ಷೆಯ. ತ್ಯಾಗಕ್ಕೆ ಸಿಲುಕದ ಯೋಗ ದುರಂತರ, ತ್ಯಾಗಕ್ಕೆ ಸಿಲುಕದ ಯೋಗ ದುರಂತರ, ತ್ಯಾಗಕ್ಕೆ ಸಿಲುಕದ ಯೋಗ ದುರಂತರ, ಲೋಕದ ಹಿತವನ್ನು ಬಯಸುವೆನಾ, ಲೋಕದ ಹಿತವನ್ನು ಬಯ
ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಓ ಕೌರವೇಶ್ವರ, ಚಕ್ರವರ್ತಿ, ಸಿಂಹಾಸನದ ಮೇಲಿಂದ ನಡೆದುಕೊಂಡು ಬಂದೆಯೋ ಅಥವಾ ಉರುಳಿಕೊಂಡು ಬಂದೆಯೋ? ಮಾವಾ ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದಿ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೆನಲ್ಲ ಭಾವ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನ ಪಾದದಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೆಂದು ಪರೀಕ್ಷೆ ಮಾಡಿದ ಮಾತ್ರಕ್ಕೆ ನನ್ನನ್ನೇನು ಕೈಯಲಾಗದು ಹೇಳಿ ಎಂದು ಭಾವಿಸ್ತೀಯ? ಮುಕುಂದ, ಬಾ, ಬಂದಿದ್ದಾಯಿತು ಈ ಪಿತಾಸೀನ ನಾವು. ಬಾ ಮಾಧವ, ಬಾ. ಮುಕುಂದ, ಬಾವಾ, ನಿನಗೆ ನರ್ತನವೆಂದರೆ ಬಲುಮಮತಿಯಲ್ಲವೇ? ಏನೋ ಬಾವ, ಇದ್ದರೂ ಇರಬಹುದು. ಇದ್ದರೂ ಇರುವುದಲ್ಲ, ಇದ್ದೇ ಇದೆ. ನೋಡು ಈ ಕೌರವೇಶ್ವರನ ರಾಜ ವೈಭವವನ್ನ ನೋಡಿ ಆನಂದ ಪಡೆ. ಅನಂತರ ಮಾತನಾಡುವಣ. ಸಹೋದರ, ನಮ್ಮ ರಾಜಸ್ಥಾನದ ರಾಜ ನರ್ತಕಿಯನ್ನು ಬರಮಾಡು. ಯಾರಲ್ಲಿ ಈ ಅರಮನೆಯ ರಾಜ ನರ್ತಕಿಯನ್ನು ಮರೆಮಾಡಿ? ಹಲೋ ಸಿಂಧು ರಾಜ ಮಾವ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ
ಗೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಬೋಪ ರಾಜೇಶ್ವರ ಗುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಗುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲವರ್ಣಧಾರಿ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲ ನಾದದಿ ಕೊಳಲ ನಾದದಿ ಕೊಳಲ ನಾದದಿ ಜಗವನ್ನೆಲ್ಲವ ಮರುಳುಗೊಳಿಪ
ಜಗವನೆಲ್ಲವ ಮರುಳುಗೊಳಿಪ ಜಗವನೆಲ್ಲವ ಮರುಳುಗೊಳಿಪ ಹರಿ ಜಗವ ಗೊಳಿಪ ನೀಲವರ್ಣಿತದಾರ ಈ ಜಗತ್ತಿನಲ್ಲಿ ಮತ್ತೆ ಯಾರು ಇಲ್ಲವೇ ನರ್ತಕಿಯರೇ ಮತ್ತೊಮ್ಮೆ ಆಡಿ ಭೀಮನಿಗಿವನು ಕಡುವೈರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಅಲ್ಲೇ ಬಾಬಾ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಯಾರಿಗರಿಲ್ಲಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಭಲೆ ನರ್ತಕಿಯರೇ ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ, ಆನಂದವನ್ನು ಪಟ್ಟಿದ್ದಾಯ್ತಲ್ಲ, ಇನ್ನು ನೀನು ಒಂದು ವಿಚಾರವನ್ನು ಈ ಸಭೆಯಲ್ಲಿ ತಿಳಿಸಬಹುದಲ್ಲವೇ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ, ಈ ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ
ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತರಿಂದ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘವೈರ್ಯವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿರುವೆನು. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರುವುದು. ತಾತ, ದುಡುಕದಿರು ಕೌರವೇಶ, ದುಡುಕಿ ನೀನು ರಣದೊಳಗೆ ಧಣಿಯದಿರು ಹರಸ. ತಾತ, ದುಡುಕದಿರು ಕೌರವೇಶ, ದುಡುಕಿ ನೀನು ರಣದೊಳಗೆ ಧಣಿಯದಿರು ಹರಸ. ದುಡುಕದಿರು ಕೌರವೇಶ, ಮನಬರದ ಮೋಸ ಸೋದರರಿಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸಿ. ಇದೇ ನನ್ನ ಅಭಿಮತ ಕುಮಾರ. ತಾತ, ಆ ವಿಚಾರ ನಿಮಗೇಕೆ? ಸುಯೋಧನ, ಗುರುದೇವ, ಸಿರಿ ಸಾಮ್ರಾಜ್ಯವ ನೋಡಿ ಬಯಸುವೆ ಕೋಗಿದ. ಸಿರಿ ಸಾಮ್ರಾಜ್ಯವ ನೋಡಿ ಬಯಸುವೆ ಕೋಗಿದ. ಸಿರಿ ಸಾಮ್ರಾಜ್ಯವ
ಸಲ್ಲದ ಕಾರ್ಯವ ನಿಲ್ಲಿಸುವ ಸಲ್ಲದ ಕಾರ್ಯವ ನಿಲ್ಲಿಸುವ ವೈರವು ತರವಲ್ಲ ಅನುಜರೊಳ್ಳಿಮಗೆ ವೈರವು ತರವಲ್ಲ ಅನುಜರೊಳ್ಳಿಮಗೆ ಖಂಡಿತ ಗೆಡುತ್ತಿದೋ ಗುರುದೇವ ಸಿರಿ ಸಂಪತ್ತುಗಳು ಶಾಶ್ವತವಲ್ಲ, ರಾಜ್ಯ ಕೋಶಾದಿಗಳು ಎಂದಿಗೂ ಶಾಶ್ವತವಲ್ಲ. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸುಖದಿಂದ ಬಾಳು, ಅವರೂ ಸುಖದಿಂದ ಬಾಳಲ್ವಿ. ಇದೇ ನನ್ನ ಅಭಿಮತ. ಸುಯೋಧನ ಗುರುದೇವ ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಯಾರು ಮಾತನಾಡು? ಓ ಚಿಕ್ಕಪ್ಪ ವಿದುರ ಮಹಾಶಯರು ನನಗೆ ಉಪದೇಶ ಮಾಡದಲ್ಲಿ ನೀವು ಒಬ್ಬರು ನಡೆಯಲೇ ನಿಮ್ಮ ಅರಣ್ಯರಾಧನ. ದುರ್ಯೋಧನ, ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಕೊಡು ಚಕ್ರವರ್ತಿ. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವನಿಗೆ ಹೇಳಲಲ್ಲಬೇಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಈ ಕೃಷ್ಣನಿಗಾಗಲಿ ನನ್ನಪ್ಪನಲ್ಲಿ ಮಾತ್ರ ದೋಷಗಳು ಕಂಡು ಬರಬಹುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಹೇಳಿದ್ರಿ. ಕೃಷ್ಣ ಮಹಾನುಭಾವ, ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯಾಗೇ ಮುಗಿಸಿಬಿಟ್ಟೆ. ನಿನ್ನ ಮರಳು ಮಾತಿಗೆ ಬಳಕುವ ಬುದ್ಧೀನನಲ್ಲ ಈ ಜಲಂಗಮಲ್ಲ ವೀರ ಕೌರವೇಶ್ವರ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ಕಬಡ್ಡಿ. ಏನಂದೆ ನೀನು? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸವಾಸದ ದುರಭಿಮಾನವೇ? ಬಹಳ ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಈ ಚಕ್ರೇಶ್ವರನು, ಈ ಕೌರವೇಶ್ವರನು ವಧಿಸಲೇಬೇಕೆಂದಲ್ಲವೇ ಆ ನಿನ್ನ ಭಂಡ ಭೀಮ? ಅದು ಕೃಷ್ಣ ದುರಗ್ರಹ. ಲೋಕೈಕ ವೀರರಾದ ನನ್ನ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದಲ್ಲವೇ? ಕಾರಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕತೈ 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 ಎಂದು ನಾಟ್ಯ ಕಲಿಸಿದ ನಿನ್ನ ನವವಂಶದ ಅರ್ಚನ. ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ
ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರು ಇಲ್ಲಿ ಆ ಏಳಿಗಳಾದ ಪಾಂಡವರು. ಅದು ದುಸ್ಸವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿ ಪುಡಿ ಮಾಡಿ ಐದು ಬಲದ ಗಂಡವನ್ನೇ ಆಳುವ ಯೋಜನೆಯನ್ನು ಮಾಡುತ್ತಿರುವರಲ್ಲ ನಿನ್ನ ಗತಿಗೆಟ್ಟ ಪಾಂಡವರು. ಅದು ದುರಭಿಮಾನ, ದುರಾಸೆಯ. ನಾವೇ ವೀರರು, ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ನಿನ್ನ ಹೇಡಿಗಳಾದ ಪಾಂಡವರು. ಕೃಷ್ಣ, ಅದು ದುರಭಿಮಾನ. ನೀವ್ಯಾರುಗಳು ಏನು ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸಲಾಗದು, ಚಲಿಸುವುದಿಲ್ಲ. ಕೃಷ್ಣ, ಬರಿಗಂಡ ಶೋಧನೆಯಿಂದ ಪ್ರಯೋಜನ ಆಗುವುದಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಗುರುಕುಲ ಸಹೋದರನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಬಿರುದು ಮಾತುಗಳಿಂದ ಶಾಂತನಾಗುವುದಿಲ್ಲ ಕೃಷ್ಣ, ಶಾಂತನಾಗುವುದಿಲ್ಲ. ಹೇಳಿ ಪಾಂಡವರು ಕೂಡಿ ಮಾಡುವುದು ಬೇಡ ಬೇಡ ಬೇಸರವ. ಹೇಳಿ ಪಾಂಡವರು ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ನೋಡುವುದು ಕೋಡಿಗೋಗಲಿ ಸೇರಲೋಗಲಿ ರಾಜ್ಯವನ. ನೋಡುವುದು ಕೋಡಿಗೋಗಲಿ ಸೇರಲೋಗಲಿ ರಾಜ್ಯವನ. ಭ್ರಷ್ಟ ಪಾಂಡವರ ಹೊಟ್ಟ ಹೋದವ, ಭ್ರಷ್ಟ ಪಾಂಡವರ ಹೊಟ್ಟ ಹೋಗುವ ಹೆಜ್ಜೆಗರೆನೋ ತಲೆಯೊಳಗೆ, ಹೆಜ್ಜೆಗರೆನೋ ತಲೆಯೊಳಗೆ, ಹೆಜ್ಜೆಗರೆನೋ ತಲೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ಕೃಷ್ಣ, ಹುಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ. ಎದುರು ಬಿದ್ದ ಎದುರಾಳಿಗಳನ್ನು ಸತ್ಕರಿಸಬಲ್ಲೆ. ಆದರೆ ಕೃಷ್ಣ, ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ, ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ನಿನ್ನ ಹೇಳಿ ಪಾಂಡವರ ಸಂಮೋಹವನ್ನು ಕಳಕಲೆ ಬಿಡುವ ಗಂಡುಗಳಾದ ನಾವು ಕೃಷ್ಣ, ಕಲರ ಬಿಡುದು ತಿರುವ ಕರೆದು ಧರಣಿಗಿಳಿಸುವೆ, ಕಲರ ಬಿಡುದು ತಿರುವ ಹರಿದು ಧರಣಿಗಿಳಿಸುವೆ, ಧರಣಿಗಿಳಿಸುವೆ, ಬಲ ಧರಣಿಗಿಳಿಸುವೆ, ಧರಣಿಗಿಳಿಸುವೆ, ಬಲ ಧರಣಿಗಿಳಿಸುವೆ. ಸಹಿಸಲಾರದೆಂದು ಮನವು ನೀತಿಗೈದ ಪತಿಯನು ಕೃಷ್ಣ, ಸಹಿಸಲಾರದೆಂದು ಮನವು ನೀತಿಗೈದ ಪತಿಯನು. ನೀತಿ ಇಲ್ಲದವನ ಬುರುಡ ಸೋಲಿಯೇತದೆ, ನೀತಿ ಇಲ್ಲದವನ ಬುರುಡ ಸೋಲಿಯೇತದೆ. ಮಧೋಂದ ಕೃಷ್ಣನು ಬರಿಗೆ ಕಡಿಯುವೆ, ಮಧೋಂದ ಕೃಷ್ಣನು ಬರಿಗೆ ಕಡಿಯುವೆ. ರಾಜ್ಯವಿಟ್ಟು ಓಡಿಸುವೆ ದೊಡ್ಡ ಹೋದ ಮರ, ರಾಜ್ಯವಿಟ್ಟು ಓಡಿಸುವೆ ದೊಡ್ಡ ಹೋದ ಮರ. ಕಲರ ಬಿಡಿದು ತೀರವಾರಿದು ಧರಣಿಗಿಳಿಸುವೆ, ಧರಣಿಗಿಳಿಸುವೆ, ಬಲ ಧರಣಿಗಿಳಿಸುವೆ. ಹೋಗು, ಸಮರವೇ ಸಿದ್ಧವೆಂದು ನಿನ್ನ ಏಡಿ ಪಾಂಡವರಿಗೆ ತಿಳಿಸು. ಕೃಷ್ಣ, ಸಂಧಿಯದ ಪದಿ ನುಡಿವೆ ಏಕೆ, ಸಂಧಿಯಾದ ಪದಿ ಈ ಮತಿಗೆಟ್ಟು ನುಡಿವೆ ಏಕೆ. ಬಂಡ ಭೀಮನ ಗುಂಡಿಗೆಯಂ ಚೀರಲು, ಬಂಡ ಭೀಮನ ಗುಂಡಿಗೆಯಂ ಚೀರಲು. ಆರೆಂದು ಎತ್ತ ನುಡಿಗಳಾಡುವೆ ನೀ,
ಹಾಯ್ದೆಯ ಮುಕುಂದ ಕೃಷ್ಣ ಫಲ ವೈರಿಗಳ ಬಲಿ ಕೊಡದೆ ಬಿಡ ಫಲ ರಂಗಕ್ಕೆ. ಫಲ ವೈರಿಗಳ ಬಲಿ ಕೊಡದೆ ಬಿಡ ಫಲ ರಂಗಕ್ಕೆ. ಕುಲ ಹನಮರ ರಣಗಳು ಮುಗಿಲಿ ಕೃಷ್ಣ ಕುಲ ಹನಮರ ರಣಗಳು ಮುಗಿಲಿ ಛಲವಂ ಬಿಡದೆ ಸಾಧಿಪ ಜಯವ ಸಿಂಧೂರಾಜ ಛಲವಂ ಬಿಡದೆ ಸಾಧಿಪ ಜಯವ ಪೀಡಿಸಿ ಕಲರ ತಲೆ ಚೆಂಡಾಡಿ 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 ಸಾರಿ ಮೀರಿ ಹಠ ಮಾಡಿ ಜಯಿಸುವೆನು ಫಲ ಸಾರಿ ಮೀರಿ ಹಠ ಮಾಡಿ ಜಯಿಸುವೆನು ಫಲ ಸಾರಿ ಮೀರಿ ಹಠ ಮಾಡಿ ಜಯಿಸುವೆನು ಫಲ ಫಲ ವೈರಿಗಳ ಬಲಿ ಕೊಡದೆ ಬಿಡ ಫಲ ಫಲ ವೈರಿಗಳ ಬಲಿ ಕೊಡದೆ ಬಿಡ ಫಲ ರಣರಂಗಕ್ಕೆ. ಹಲವೋ ಕೃಷ್ಣ ಕುಲಚನವೆಂಬ ಗದ ಹಿಡಿದ ಬಂತ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳುವ ತನಕ ಶಾಂತವಾಗು. ಹೋಗು ಆ ನಿನ್ನ ಬಡಪಾಯಿ ಪಾಂಡವರಿಗೆ ತಿಳಿಸು ಯುದ್ಧಕ್ಕೆ ಸಕ್ಕ ಸಲಕರಣೆಗಳನ್ನು ಹಣಿ ಮಾಡಿಕೊಳ್ಳುವಂತೆ. ಹೊರಡು ಕೃಷ್ಣ ಹೊರಡು. ಬೊಲೆ ಸಿಂಧೂರಾಜ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಅಗೆ ತೀರದ ಹೊರತು ಈ ರಾಧೆಯನಿಗೆ ಪೃಷ್ಠಾನ್ನವು ರುಚಿಸುವುದಿಲ್ಲ. ತಿಳಿಸದೋ ರಾಧೇಯನ ಪಂಥ ಕೃಷ್ಣ ಕಲ. ತಿಳಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳು ಮತಿಗೆಟ್ಟು ನುಡಿವೆರೇಕೆ ಮಹಾರತಿ ಕರಂಜನಿಸಿ. ಮತಿಗೆಟ್ಟು ನೀವು ನುಡಿವೆರೇಕೆ ಮಹಾರತಿ ಕರಂಜನಿಸಿ. ಧುರುಳಪಾರ್ಥನ ಶಿರವ ಧುರುಳಪಾರ್ಥನ ಶಿರವ ಹರಿಪದನಕ ಶಾಂತಿಯೇ ಹೀ ಹಂಗಾದಿ ಪಗೆ ಸಂಧ್ಯೆ ಅಂತಿಮ ಕಾಲದಲ್ಲಿ ಶಾಂತಿಯನ್ನೇ ಬಯಸುವುದು ನಿಮ್ಮಂತ ವೃದ್ಧರಿಗೆ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಬೊಲೆ ಕರ್ಣ ಬೊಲೆ. ಕರ್ಣ, ನೀನೂ ಅವರಂತೆ ಮಾತನಾಡುತ್ತಿರುವಿಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲಿಚ್ಛಿಸುವಿಯ. ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಆದ ರಾಜ್ಯವನ್ನು ಕೇಳುವುದಕ್ಕೆ ಬಂದೆಯಲ್ಲ. ಹಾ, ನಿನ್ನ ಧರ್ಮಕ್ಕಿಂತಲೂ ಏ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನಿಮನಗಳನ್ನು ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಸಹ ಒಪ್ಪುವುದಿಲ್ಲ. ಬಲೆ ಕರ್ಣ ಬಲೆ. ಭಲೆ ಭಲೆ ಹಂಗದೀಪ. ಯಾದವ ಯಾಗ್ರಣಿಯ ಗಂಟಲು ಬಿಗದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮರತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಿವೆ, ಕೇಳು.
ದುರ್ಯೋಧನ, ಈ ನಿನ್ನ ಗುರಿಯರನ್ನು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲಿಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿದ ಗಾತ್ರರಾಗಿ ನಿನ್ನನ್ನು ಆಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರಲ್ಲಿ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜನ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವೇಜಿ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯ ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷ ಪ್ರದಾನ? ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಹೇಳಿ ಅಧಿಪತಿ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಹೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ಕೌರವೇಶ್ವರನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಂತೆ ಆ ಏಳಿಗಾದ ಪಾಂಡವರು ಕೃಷ್ಣ ಪುರುಷ ಪ್ರಧಾನರೆಂದರುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನೇ ಕೃಷ್ಣ ಪುರುಷ ಪ್ರಧಾನರೆಂದರುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನೇ ಭರತ ಕಣ್ಣವನಾಲ್ವ ಗಂಡುಗಳಿಗಳು ಅವರಾಗಿದ್ದರೆ ಆ ಕಂಡರೆಯ ಗುಂಡಿಗೆ ಉಳ್ಳವರೇ ಆಗಿದ್ದರೆ ಹೆಂಡತಿಯ ವಸ್ತಾವನ್ನವ ಖಂಡಿಸಿ ಎಂಡಮಲ್ಲರವಗೋರಿ ಪ್ರಚಂಡತ್ವದಿ ಮೆರೆಯದೆ ಚಂಡಮಲ್ಲರವಗೋರಿ ಪ್ರಚಂಡತ್ವದಿ ಮೆರೆಯದೆ ಸೆಂಡರಲು ವಯಸಭೆಯೋರು ತಲೆ ತಗ್ಗಿಸಿ ಕುಳಿತ ಆ ಲಜ್ಜೆಯೇ ಓ ಕಣ್ಣನೆ ಮಾಧವ. ಮಾಧವ ಕೃಷ್ಣ, ಅವರಿಗೆ ಭಿಕ್ಷಾವೃತ್ತಿಯೇ ಯೋಚ್ಛವಾದ ಜೀವನ. ಧರ್ಮ ವಿರುದ್ಧವಾದ ಅವರ ಕೈಯಲ್ಲಿ ಈ ಬಲ ಸಾಮ್ರಾಜ್ಯ ಒಪ್ಪಿಸ ಅಪಮಾನ ನನ್ನಿಂದಾಗಲು. ಯೋಗ್ಯದ ಭಯವನ್ನು ತೋರಿಸುವ ಕ್ಷಣಾರ್ಥನ ಕ್ಷತ್ರ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನ ಏಕ ಮಾತ್ರ ಇದ್ದವೆಂದರೆ ಕ್ಷತ್ರಿಯನು ಭಯಪಡಲಾರ, ಭಯಪಡುವುದಿಲ್ಲ, ಭಯಪಡಲಾಗದು. ನಿರನಾಗದು ದುರ್ಯೋಧನ. ನಿನ್ನ ಅವಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಒಂದುವೆ. ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ
ನಿನ್ನ ಅಪರಾಧಗಳೇನೆಂದು ತಿಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತಕ್ಕೆಳೆದಿದ್ದೆಂದು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ಕನರಗಲಿ ಕುಂದಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರಮರ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಮುಕುಂದ, ಮಾಧವ, ಈ ಜನರ ದೃಷ್ಟಿಯಲ್ಲಿ ಬುದ್ಧಿನಂತಾದರೂ ನಿನ್ನ ದೃಷ್ಟಿಯಲ್ಲಿ ಅದು ಎಂತಾವನ ಕೃಷ್ಣ ಬುದ್ಧಿಹೀನ, ಎಂತಾವನ ಈ ಜನರಂಗಮಲ್ಲ ವೀರವೇಶ್ವರ ಬುದ್ಧಿಹೀನ. ಮುಕುಂದ, ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ದಾಡಿ ಕಟ್ಟಲೇಬೇಕೆಂದು ಈ ಚಂದ್ರಕುಲದ ಚಕ್ರೇಶ್ವರನು ಕೆಳಗಿಗಾಗಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಪಾಂಚಾಲಿ ಅಂದೇ ದೊಡ್ಡ ಕೃಷ್ಣಗೆ ಈ ಛಲವನ್ನ ಭೂತ ಪೇತ ಪಿಚಾತಿಗಳ ಒಡೆಯನಾದ ಭೂತನಾಥೇಶ್ವರನ ಕಲರಕ್ಕೆ ಕಾಲ್ ಕರೆದು ಸರಿಯೇ ಕಾಲೆಯಂಸ ನಿರ್ಮಿತವಾದ ಈ ಗುರು ಸಾಮ್ರಾಜ್ಯವು ರಕ್ತದ ಮನೆಯಲ್ಲಿ ಮುಳುಗಿ ಹೋದರೂ ಸರಿಯೇ ಅಷ್ಟ ಐಶ್ವರ್ಯ ಸಂಪನ್ನ ಅಭಿಮಾನ ಧನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣೊಳಗೆ ಹೋದರೂ ಸರಿಯೇ ಛಲವನ್ನು ಬಿಡುವುದಿಲ್ಲ, ಈ ನೆಲವನ್ನು ಎಂದೂ ಕೊಡುವುದಿಲ್ಲ. ಕೃಷ್ಣ ಕೆಟ್ಟರೂ ಸರಿ ಬಿಟ್ಟು ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಬಿಡನು ಮಾಧವ ಮರ ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಅಲ್ಲವೇ ಮಾಧವ ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿವೆ. ಅಲ್ಲವೇ ಮಾಧವ? ಹಾಗಾದ್ರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಮಾಧವ, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಕಡೆಯನ್ನಾರದೆ ಚಳಪಡಿ ಮಾಡುವರು ಕಡೆಯನ್ನಾರದೆ ಚಟ್ಟರು ಸರಿಗೆ ಕರೆಯ ಬಿಟ್ಟು ಬರಲು
ಕೊಂದ. ಆ ಪಾಂಡವರು ರಾಜ್ಯವನ್ನೇ ಬಯಸದೆ ಹಾದರೆ ಅದೋ ನೋಡು ರಂಗದಲ್ಲಿ ದೊರಕುವುದು. ಸಂಗ್ರಾಮ ಸಲಕನ್ನು ಹರಿಪಡಿಸಿಕೊಳ್ಳುವಂತೆ ಆ ನಿನ್ನ ಏಡಿ ಪಾಂಡವರಿಗೆ ಹೇಳು, ತೊಲಗಕ್ಕಿಷ್ಟ ಇಲ್ಲಿಂದ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟಿಯಲ್ಲ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸುವಂತ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಧ್ವಂಸಕಲಂಕ ಸ್ವರೂಪ. ದುರ್ಯೋಧನ, ನಿನ್ನ ವರ್ತನೆಯ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಣಯಿಸಬೇಕು. ದರ್ಪದಿ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ. ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ನಾಗೋದಿ ಮುಗಿತ, ಅಂದನಾಗದೆ ನಾಲೋದಿ ಮುಗಿತ. ಸಂಧಿಗಾಗಿ ಬಂದವನನು ನಿಂದಿಸುವುದನು, ಸಂಧಿಗಾಗಿ ಬಂದವನು ನಿಂದಿಸುವುದನು. ತತ್ವದಿಂದ ಮೆರೆಯಬೇಡವೈ ದುರ್ಯೋಧನ, ತತ್ವದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ನುಡಿಯದಿರಲು ಮಾನವ. ಪದೇ ಪದೇ ಅದೇ ವಿಷಯ ನುಡಿಯದಿರಲು ಮಾನವ. ಅನುಕೊಂಡಿರಲೇ ರಕ್ತದ ಹರವು ತನವು ಕುಂದು, ಅನುಕೊಂಡಿರಲೇ ರಕ್ತದ ಕಣವು ತನವು ಗಣದೊಡವರನು ಪರಿಸಲು ಬಲಗಟ್ಟಿರು ಮಾತರಳಿದ ಕೇಂದ್ರಕ್ಕೆ. ಗಣದೊಡವರನು ಪರಿಸಲು ಬಲಗಟ್ಟಿರುವ ಕೆರಳಿದ ಕೇಂದ್ರಕ್ಕೆ. ಪದೇ ಪದೇ ಅದೇ ವಿಷಯ ನುಡಿಯದಿರಲು ಮಾನವ. ತತ್ವದಿಂದ ಮೆರೆಯಬೇಡವೈ ದುರ್ಯೋಧನ, ತತ್ವದಿಂದ ಮೆರೆಯಬೇಡವೈ. ಕಣದೊಳು ನಿನ್ನ ಒಕ್ಕಡಗಿಸುವ ರಾಜರುಗಳಿಹರೈ. ಕಣದೊಳು ನಿನ್ನ ಒಕ್ಕಡಗಿಸುವ ಮಹಾಬಲಾಡೆರುಗಳಿಹರೈ. ಅವರ ಆಕ್ರೋಶವ ಸಮನಗೊಳಿಸಲು ನಿನಗೆ ನೀಡಿಯನು ಸನ್ನಿಧಿ ಯೋಗವ. ನಿನಗೆ ನೀಡಿಯನು ಸನ್ನಿಧಿ ಯೋಗವ. ಉಲ್ಲಾಸ ಪಡುರಿ ನಿಲ್ಲಿಸೋ ಮುಕುಂದ ನಿನ್ನ ಅನುಕುನುಡಿಗಲಿ ಮಾಧವ. ನಿಲ್ಲಿಸೋ ಮುಕುಂದ ನಿನ್ನ ಅನುಕುನುಡಿಗಲಿ. ಸಲ್ಲದ ಮಾತನ್ನಾಡಿ ಸಲ್ಲಗಿಸಿಕೊಳ್ಳಬೇಡ ಮಾಧವ. ಸಲ್ಲದ ಮಾತನ್ನಾಡಿ ಸಲ್ಲರಗಿಸಿಕೊಳ್ಳಬೇಡ. ಯಾರಿಗರೋ ಯಾರಿಗರೋ ಈ ಚರದಂತ ಮಲ್ಲರಡೆ ಓಡೋಡಿ ಗೆಲ್ಲುವರು. ಪುರುಷೋತ್ತಮನೋಡು ಉದಹಾಂಕಾರವ ತೋರಿದೆಯ ತೊಡೆನಿ. ಪುರುಷೋತ್ತಮನೋಡು ಉದಹಾಂಕಾರವ ತೋರಿದೆಯ ತೊಡೆನಿ. ಕರುಷದಿಂದೊಡೆವ ಕುರುಸಿಂಹ
ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಆಹಾ. ಅದನ್ನು ಯಾರೋ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ತಕ್ಕ ಸಲಹೆಯನ್ನೇ ಕೊಟ್ಟಿದ್ದೇನೆ. ಯಾರಿಗೋ? ಇನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ಕೃಷ್ಣ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸರ್ಕಾರವನ್ನೇ ಮಾಡಬೇಕೆಂದು ನಮ್ಮ ಸಕುನಿ ಮಾವನವರು ಆಗಲೇ ಮುಖ್ಯ ಸಲಹೆಯನ್ನಿಟ್ಟಿದ್ದರು. ಓಹೋ, ಸಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಹದ್ದಾಕಾರವಾಗೇ ಇರಬಹುದು. ಹೌದು ಹೌದು. ಸಹೋದರ ದುಶ್ಯಾಸನ, ಬಂಧಿಸಿ ಕಮಲಕೃಷ್ಣನನ್ನು. ಯಾರನ್ನು ಬಂಧಿಸಿವರು ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲೆತ್ನಿಸುವಿರ? ಇದು ವ್ಯರ್ಥ, ನಿಮ್ಮಿಂದಾಗದು. ಈಗ ಬಂಧಿಸಿರಿ ಈ ಕೃಷ್ಣನನ್ನು. ಮಾಯೆ ಮಾಯೆ, ಎಲ್ಲಾ